ನಮಸ್ಕಾರ. ಇವತ್ತು ನಾನು ಕೆಲವು ಜೀವನದ ಸಣ್ಣ ಸಣ್ಣ ಎಟಿಕೇಟ್, ಡಿಸಿಪ್ಲಿನ್ ನಮ್ಮನ್ನ ಒಂದು ಕ್ಲಾಸಿ ಪರ್ಸನ್ ಆಗಿ ಮಾಡೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಬೇಗನೆ ನಮ್ಮನ್ನ ಜಡ್ಜ್ ಮಾಡ್ಬಿಡ್ತಾರೆ. ಅದರಲ್ಲೂ ನಾವು ಹಾಕೋತಕ್ಕಂತಹ ಬಟ್ಟೆ, ನಾವು ಮಾತಾಡ್ತಕ್ಕಂತಹ ಮಾತು, ನಮ್ಮ ನಡಿಗೆ ಎಲ್ಲವನ್ನು ಜನ ತುಂಬಾ ಕೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಯುಗ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ನಾವು ಒಂಚೂರು ಅಸಭ್ಯವಾಗಿ ನಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದ್ರೂ ಒಂದು ರೀತಿಯಲ್ಲಿ ಮಾಡಿದ್ರೆ ತಕ್ಷಣನೇ ನೋಡಿ, ಮುಂಚೆ ಆದ್ರೆ ಯಾರೋ ಏನೋ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಅದನ್ನ ನೆನಪಿಸ್ಕೊಂಡು ಹೇಳ್ತಾ ಇದ್ವಿ ಆ ವ್ಯಕ್ತಿ ಬಗ್ಗೆ. ಈಗ ರಪಕ್ಕ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದಾಗಿರ್ಬೋದು, ಅವ್ರ ಸ್ಕ್ರೀನ್ ಶಾಟ್ ತೆಗೆದು ಕಳ್ಸ್ಕೊಡೋದಾಗಿರ್ಬೋದು, ಇದೆಲ್ಲ ಆಗ್ತದೆ. ಈ ತರ ಇರುವಾಗ ನಾವು ತುಂಬಾನೇ ಡಿಗ್ನಿಫೈಡ್ ಆಗಿರ್ಬೇಕು. ನೋಡಿ, ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತಾರ. ನಾನ್ ಯಾಕೆ ಬೇರೆಯವ್ರಿಗೆ ಕೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ. ನಾವು ಹಾಗಿರ್ಬೇಕಾದ್ರೆ ನಾವು ಒಂದು ಗಣನೀಯ ವ್ಯಕ್ತಿಯಾಗಿ ಇರಬೇಕು. ನಮ್ಮನ್ನ ನೋಡಿದ್ರೆ ಅಬ್ಬಾ ಇವ್ರ ತರ ಜೀವನ ನಡೆಸ್ಬೇಕು ಅನ್ನೋದನ್ನ ಎಲ್ರು ಕಲಿಬೇಕು. ಅಂತ ವ್ಯಕ್ತಿ ಆಗ್ಬೇಕಾದ್ರೆ ಕೆಲವು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಕೆಲವು ಸತಿ ನಾವ್ ಯಾರಿಗೋ ಒಬ್ರಿಗೆ ಫೋನ್ ಮಾಡ್ತೀವಿ, ಅವರು ಬ್ಯುಸಿ ಇರ್ತಾರೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಆಂಗ್ಸೈಟಿಯಿಂದ ಅವ್ರಿಗೊಂದು 10 ಸತಿ 20 ಸತಿ ಕಾಲ್ ಮಾಡೋದನ್ನ ಮಾಡ್ಬಿಡ್ತೀವಿ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಿಗೆ ಆಗಿರ್ಲಿ 1 ಸತಿ 2 ಸತಿ ಫೋನ್ ಮಾಡಿ. ಯಾವಾಗ 2 ಸತಿ ಕಾಲ್ ಮಾಡ್ತೀವೋ ಅವರ ಮಿಸ್ ಕಾಲ್ ನೋಡಿ ಮಾಡ್ತಾರೆ. ಹಾಗೂ ಅವ್ರು ಕಾಲ್ ಮಾಡ್ಲಿಲ್ವಾ, ಡಿಸ್ರೆಸ್ಪೆಕ್ಟ್ ಇರುವಾಗ ನಾವು ಅವರನ್ನ ಹೋಗಿ ಹಿಂಬಾಲಿಸಿ ಮಾಡ್ಲಿಕ್ಕೆ ಫೋನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಒಂದು ಕರೆಗೆ ಅಷ್ಟು ಬೆಲೆ ಸಿಗ್ಬೇಕು. ಹಾಗಾಗಿ ಯಾರಿಗೆ ಆಗ್ಲಿ ಎಷ್ಟೇ ಆಂಕ್ಷಿಯಸ್ ಆದ್ರೂ ನಿಮ್ಗೆ ಪದೇ ಪದೇ ಫೋನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೂ 2 ಸತಿ ಕಾಲ್ ಮಾಡಿದ್ಮೇಲೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಮಾಡಿದೀರಾ ಅಂತ ಹೇಳಿ ಒಂದು ಸ್ಮಾಲ್ ಟೆಕ್ಸ್ಟ್ ಮೆಸೇಜ್ ಅನ್ನ ಬಿಟ್ಬಿಡಿ. ನಂತರ ಯಾರೋ ಫ್ರೆಂಡ್ಸ್ ಹತ್ರ ಹಣ ತಗೊಂಡಿರ್ತೀರ, ಬಿಡು ಅವನಿಗೇನು ಬೇಡ, ಕೊಟ್ರೆ ಆಯ್ತು, ಯಾವಾಗ್ಲೂ ಕೊಡೋಣ ಅಂತ ಹೇಳಿ ನಿಮ್ಮ ಉದ್ದೇಶ ವಾಪಸ್ ಕೊಡ್ಬೇಕು ಅನ್ನೋದೇ ಇರುತ್ತೆ. ಆದ್ರೆ ಆ ವ್ಯಕ್ತಿಗೆ ಹೇಳಿ ಆ ಟೈಮ್ ಲೈನ್ ಅನ್ನೋದನ್ನ. ನಿಮ್ಗೆ ನೀವೇ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ ಒಂದೊಂದ್ಸತಿ ನಾವು ಅನ್ಕೋತೀವಿ, ಬಿಡು ಅವ್ನಿಗೇನಿರುತ್ತೆ, ಹಣದ ಅವಶ್ಯಕತೆನೇ ಇರಲ್ಲ ಅಂತ ಹೇಳಿ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಯಾರೇ ಗಾಡಿ ತಗೊಳ್ತೀವಿ, ಎಷ್ಟೋ ಸತಿ ನಮ್ಗೆ ಅನಿವಾರ್ಯ ಬರುತ್ತೆ. ತಗೊಂಡ್ರೆ ಅವ್ರು ಗಾಡಿ ತಗೊಂಡಾಗಲೇ ಪೆಟ್ರೋಲ್ ಇರ್ಲಿಲ್ಲ, ನಾನು ಯಾಕೆ ವಾಪಸ್ ಪೆಟ್ರೋಲ್ ಹಾಕೊಡ್ಲಿ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ಅದು ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್. ನೋಡಿ, ಯಾವಾಗ ನಾವು ಒಂದು ಸಣ್ಣ ಸಣ್ಣ ಜೆಸ್ಚರ್ಸ್ ಅನ್ನ ತೋರಿಸ್ತೀವೋ ಆ ವ್ಯಕ್ತಿಗೆ ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ನೀವು ಫ್ಯೂಲ್ ಹಾಕೋದಾಗಿರ್ಬೋದು, ಪೆಟ್ರೋಲ್ ಹಾಕೋದಾಗಿರ್ಬೋದು, ಅದು ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ಆಗಿರುತ್ತೆ. ಯಾವತ್ತೇ ಗಾಡಿ ತಗೊಂಡ್ರು ಖಾಲಿ ಟ್ಯಾಂಕ್ ಮಾತ್ರ ಮಾಡಿ ಕೊಡ್ಬೇಡಿ, ಪೆಟ್ರೋಲ್ ಹಾಕಿ ತುಂಬಿಸಿ ಕೊಡಿ ಆಸ್ ಎ ಟೋಕನ್ ಆಫ್ ಗ್ರಾಟಿಟ್ಯೂಡ್. ನಂತರ ಯಾರೋ ಒಬ್ರು ಮನೆಗೆ ಊಟಕ್ಕೆ ಕರೀತಾರೆ, ಊಟ ಚೆನ್ನಾಗಿರುತ್ತೆ, ಅವರಿಗೆ ಅದನ್ನ ಕ್ಲೀನ್ ಮಾಡಿರ್ಲಿಕ್ಕಾಗ್ಲಿ ಅಥವಾ ಒಂದು ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪಾರ್ಟಿಗೆ ಹೋದ್ರು ಕೂಡ ಆ ಕ್ಲಿಯರ್ ಮಾಡೋದನ್ನ ನೋಡಿ. ಯಾರೇ ಒಂದು ಹೋಸ್ಟ್ ಮಾಡಿದ್ರೆ ಅವ್ರದ್ದು ಒಂದು ತುಂಬಾ ಜೆಂಟಲ್ ಜೆಸ್ಚರ್ ಆಗಿರುತ್ತೆ. ಇದಂತ ಹೇಳಿದ್ರೆ ಯಾವುದೇ ಒಂದು ಪಾರ್ಟಿಗೆ ಹೋಗೋದಾಗ್ಲಿ, ಯಾವುದೇ ಮನೆಗೆ ಹೋಗೋದಾಗ್ಲಿ ಖಾಲಿ ಕೈಯಲ್ಲಿ ಹೋಗೋದು ಒಂದು ಸೌಜನ್ಯತಾನೇ ಅಲ್ಲ. ಯಾವುದೋ ಒಂದು ನಿಮ್ಗೆ ಏನಾದ್ರು ಒಂದು ರೋಸ್ ಆಗಿರ್ಬೋದು, ಒಂದು ಹೂ ಆಗಿರ್ಬೋದು, ಒಂದು ಬೊಕ್ಕೆ ಆಗಿರ್ಬೋದು, ಏನಾದ್ರೂ ನಿಮ್ಗೆ ಏನ್ ಕೊಡ್ಬೇಕು ಅಂತ ಅನ್ಸುತ್ತೋ ಕೊಡಿ. ಯಾಕಂತ ಹೇಳಿದ್ರೆ ಅವರಿಗೆ ಅದು ತೋರ್ಸತ್ತೆ ಏನಪ್ಪಾ ಅಂತ ಹೇಳಿದ್ರೆ ಯು ಆರ್ ವೆರಿ ಸ್ಪೆಷಲ್ ಅಂತ. ಸೊ ಯಾವಾಗ್ಲೂ ನಾವ್ ಯಾರಿಗಾರು ಒಂದು ಗಿಫ್ಟ್ ಕೊಟ್ಟಾಗ ಯಾಕೆ ಅವ್ರಿಗೆ ಖುಷಿ ಆಗತ್ತೆ ಅಂತ ಹೇಳಿದ್ರೆ ಇಟ್ ಶೋಸ್ ಹೌ ಸ್ಪೆಷಲ್ ವಿ ಆರ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್ ಅಂತ ಅಲ್ವಾ. ಹಾಗಾಗಿ ಏನಾದ್ರೂ ಒಂದು ಸಣ್ಣ ಉಡುಗೊರೆಗೆ ತಗೊಂಡು ಹೋಗೋದಾಗಿರ್ಲಿ, ಅಥವಾ ಪಾರ್ಟಿ ಮುಗಿದ ನಂತರ ಅಥವಾ ಊಟನ ಮುಗಿದ ನಂತರ ಅವರಿಗೆ ಅದನ್ನೆಲ್ಲ ಆರ್ಗನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಕೂಡ ಒಂದು ಒಳ್ಳೆಯ ಗುಣವನ್ನ ತೋರಿಸ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ಅಷ್ಟೇ ಯಾರಾದ್ರೂ ಒಂದ್ಸತಿ ಫ್ರೆಂಡ್ಸ್ ಆಚೆ ಹೋದಾಗ ಯಾರಾದ್ರೂ ಅವರೇ ಟ್ರೀಟ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವತ್ತೂ ಯಾವುದೇ ಒಂದು ಸಂಬಂಧ ಸಿಂಬಯೋಟಿಕ್ ಆಗಿರ್ಬೇಕು. ಪ್ರತಿ ಸತಿ ಅವ್ರ ಹತ್ರ ಪಾರ್ಟಿ ತಗೊಳ್ತಾ ಇದ್ರೆ ಅಥವಾ ಅವ್ರು ನಮ್ಮ ಆಚೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಗೋ ಡಚ್ ಅಂತ ಹೇಳಿದ್ರೆ ಎಲ್ರೂ ಶೇರ್ ಮಾಡುವ ರೀತಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಅವ್ರು ಕೊಟ್ರೆ ಇನ್ನೊಂದ್ಸತಿ ನಾವು ಕೊಡೋ ರೀತಿ ಇರಬೇಕು. ಹಾಗಾಗಿ ಪ್ರತಿ ಸತಿ ನೀವು ಹೋದಾಗ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಕಲೀರಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವೇನ್ ಮಾಡ್ತೀವಿ, ನಮ್ಗೆ ಫ್ರೆಂಡ್ಸ್ ಸಿಕ್ಕಿದಾಗ ಬರೀ ಕಷ್ಟವನ್ನ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಯಾಕಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಏನೋ ಕಷ್ಟ ಇದ್ರೆ ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವಾಗ್ಲೂ ನೋಡಿ, ಮನುಷ್ಯ ಅಟ್ರಾಕ್ಟ್ ಆಗೋ ಎಂತ ಪರ್ಸನಾಲಿಟಿಗೆ ಅಂತ ಹೇಳಿದ್ರೆ ನಗ್ತಾ ಇರೋದು, ಖುಷಿಯಾಗಿರೋದು, ಪೀಸ್ಫುಲ್ ಆಗಿರೋದು. ಯಾವಾಗ್ಲೂ ಅಷ್ಟೇ ಇದೆಲ್ಲ ಹೈ ವೈಬ್ರೇಷನಲ್ ಥಾಟ್ಸ್. ಯಾರು ಖುಷಿಯಾಗಿರ್ತಾರೋ ಅವರಲ್ಲಿ ಒಂದು ಹೈ ವೈಬ್ರೇಷನಲ್ ಥಾಟ್ಸ್ ಇರುತ್ತೆ. ಹಾಗಾಗಿ ಸದಾ ಯಾವಾಗ್ಲೂ ಖುಷಿಯಾಗಿರೋದನ್ನ ಪ್ರಯತ್ನ ಪಡಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ನಮ್ಮ ವ್ಯಕ್ತಿತ್ವವನ್ನ ಎಂಫಸೈಸ್ ಮಾಡ್ಲಿಕ್ಕೆ ಅಥವಾ ನಮ್ಮ ಪರ್ಸನಾಲಿಟಿಯನ್ನ ಚೆನ್ನಾಗಿ ತೋರಿಸ್ಲಿಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಅಥವಾ ಯಾರು ಇರಲ್ವೋ ಆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಮಾತಾಡೋದನ್ನ ಮಾಡ್ತೀವಿ. ಖಂಡಿತವಾಗ್ಲೂ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಒಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೀವೋ ಸಬ್ ಕಾನ್ಶಿಯಸ್ಲಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಈತ
ಟ್ರಸ್ಟ್ ಬರ್ತಿಯಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಅವನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿಂದ ಎದ್ದು ಹೋದ್ಮೇಲೆ ನಮ್ಮ ಬಗ್ಗೆನೂ ಮಾತಾಡ್ತಾನೆ ಅಂತ. ಹಾಗಾಗಿ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡ್ಬೇಡಿ ಯಾವತ್ತೂ ಅಷ್ಟೇ. ನೋಡಿ, ಎಲ್ಲರಿಗೂ ಒಂದು ಲೈಫಲ್ಲಿ ಒಂದು ಡಾರ್ಕ್ ಸೀಕ್ರೆಟ್ ಇರುತ್ತೆ. ತಿರ್ಗಿ ಹಿಂದೆ ನೋಡಿದ್ರೆ ನಮ್ಮಲ್ಲಿ ಎಷ್ಟು ಡಾರ್ಕ್ ಸೀಕ್ರೆಟ್ ಇರುತ್ತೆ ಅಲ್ವಾ? ಹಾಗಾಗಿ ಯಾರ ವಿಷಯನೂ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಗಾಸಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಗಾಸಿಪ್ ಅಲ್ಲ, ಈ ನೆಗೆಟಿವ್ ವೈಬ್ರೇಷನ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಕಡೆ ಆಗ್ತಾ ಹೋಗುತ್ತೆ. ಹಾಗಾಗಿ ಖುಷಿಯಾಗಿರೋ ವಿಷಯವನ್ನ ಮಾತಾಡೋಣ, ಜನರಲ್ ನಾಲೆಜ್ ಬಗ್ಗೆ ಮಾತಾಡೋಣ, ಅಥವಾ ಕಾಮನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಈಗ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹೊರತು ಯಾವುದೇ ಕಾರಣಕ್ಕೂ ಒಬ್ಬರನ್ನ ಹೀಯಾಳಿಸಿ ಅಥವಾ ಗ್ರೂಪ್ ಅಲ್ಲಿ 10 ಜನ ಕೂತಿದ್ರೆ ಒಬ್ಬನನ್ನ ರೇಗ್ಸೋದಾಗಿರ್ಬೋದು, ಚುಡಾಯಿಸೋದಾಗಿರ್ಬೋದು, ಅವನ ಫಿಸಿಕಲ್ ಅಪಿಯರೆನ್ಸ್ ಅನ್ನೋ ಆಗಿರ್ಬೋದು, ಅವ್ರಿಗೆ ಅಲ್ಲಿ ಇರಿಸು ಮುರ್ಸು ಆಗ್ತಾ ಇರೋದು ಅದನ್ನ ತೋರ್ಸ್ಲಿಕ್ಕೆ ಹೋಗಲ್ಲ. ಆದ್ರೆ ಹಿಂದೆ ಆ ವ್ಯಕ್ತಿಗೆ ದುಃಖ ಆಗತ್ತೆ. ಹಾಗಾಗಿ ಒಂದು ನಗು ಎನ್ವೈರನ್ಮೆಂಟ್ ಇರಬೇಕು ಅಂತ ಹೇಳಿದ್ರೆ ನಾವು ಒಂದು ಕಾಮನ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು. ಬೇಕಾದ್ರೆ ನಮ್ಮ ಬಗ್ಗೆ ನಾವು ಆಡ್ಕೊಂಡು ಮಾತಾಡೋಣ. ಆದ್ರೆ ಎದುರುಗಡೆ ಇರೋರ ಬಗ್ಗೆ ಮಾತಾಡಿದಾಗ್ಲಿ, ಅವ್ರ ಅಪಿಯರೆನ್ಸ್ ಬಗ್ಗೆ ಮಾತಾಡಿದಾಗ್ಲಿ, ಅವ್ರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡಿದಾಗ್ಲಿ ಮಾಡೋದು ಬೇಡ. ಮತ್ತೆ ಯಾರದಾಗಿರ್ಲಿ ಸಂಬಳ ಕೇಳೋದಾಗಿರ್ಬೋದು, ಎಷ್ಟು ಸಂಬಳ ಅಂತ ಕೇಳೋದಾಗಿರ್ಬೋದು, ಅಥವಾ ಯಾಕೆ ನೀನು ಇನ್ನೂ ಮದ್ವೆ ಆಗಿಲ್ಲ ಅಂತ ಕೇಳೋದಾಗಿರ್ಬೋದು, ಯಾಕೆ ಮಕ್ಕಳಾಗಿಲ್ಲ ಅನ್ನೋದು ಕೇಳೋದ್ರ ಬಗ್ಗೆ ಅನ್ಲೆಸ್ ಅಂಟಿಲ್ ಅವ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡೋ ತನಕ ಯಾವುದೇ ಸ್ಯಾಲ್ರಿ ಆಗಿರ್ಲಿ, ಪರ್ಸನಲ್ ಲೈಫ್ ಆಗಿರ್ಲಿ ಕೇಳಲಿಕ್ಕೆ ಹೋಗ್ಬೇಡಿ. ಅಥವಾ ಯಾವಾಗ್ಲೂ ಒಂದ್ಸತಿ ನಿಮ್ ಫ್ರೆಂಡ್ ಬಂದು ಹೇಳ್ಕೊಂಡಿರ್ತಾನೆ, ಮಗ ನನ್ ಹೆಂಡತಿ ಸಖತ್ ಕಾಟ ಕೊಡ್ತಿರ್ತಾಳೆ ಕಣೋ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಅಥವಾ ನಿಮ್ ಫ್ರೆಂಡ್ ಬಂದ್ ಹೇಳ್ತಾರೆ, ಗಂಡ ನನ್ ಕಾಟ ಕೊಡ್ತಿದ್ದಾನೆ ಅಂತ. ಅದನ್ನ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ. ಅವರೇ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನೋಡಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಹಾಗಾಗಿ ಜಗಳ ಬರತ್ತೆ ಹೋಗತ್ತೆ. ಇವತ್ತು ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಹ್ಯಾಪಿ ಮ್ಯಾರೇಜ್ ಬಗ್ಗೆ ಎಲ್ಲ. ಎಷ್ಟೋ ಸತಿ ನಂದು ನನ್ನ ಗಂಡನ ಮಧ್ಯೆನೂ ಜಗಳ ಆಗುತ್ತೆ. ಆದ್ರೆ ನಂತರ ಅದನ್ನ ಕೋಪಿಂಗ್ ಮೆಕ್ಯಾನಿಸಮ್ ಅನ್ನ ನಮ್ಗೆ ಗೊತ್ತಿರುತ್ತೆ, ಯಾರು ಹೇಳ್ಕೊಡ್ಬೇಕಂತ ಇಲ್ಲ. ಹಾಗಾಗಿ ಎಲ್ಲರ ಲೈಫಲ್ಲೂ ಅಷ್ಟೇ, ಯಾರೋ ಖುಷಿಯಾಗಿ ಗಂಡ ಮದ್ವೆ ಆದವ್ರು ಅಂತ ಹೇಳಿದ್ರೆ ಈ ಫಿಲಮ್ ಅಲ್ಲಿ ತೋರಿಸ್ತಾರಷ್ಟೇ ಗಂಡ ಹೆಂಡತಿ ತುಂಬಾ ಖುಷಿಯಾಗಿರೋದು. ನಿಜ ಲೈಫಲ್ಲಿ ಯಾರ ಲೈಫಲ್ಲೂ ಹಾಗಿರ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ವೇ ಇಲ್ಲ. ಹಾಗಾಗಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಮತ್ತೆ ಕಿರಿಕ್ ಕೇಳೋದು ಗೊತ್ತಿರುತ್ತೆ ನಮಗೆ ಕೆಲವು ಸತಿ, ಆದ್ರೂ ಅವ್ರ ಬಾಯಿಂದ ಕೇಳೋಣ ಅಂತ ಇದೆಲ್ಲವನ್ನು ಮಾಡ್ತಾ ಹೋದ್ರೆ ನಮ್ಮ ಪರ್ಸನಾಲಿಟಿ ಕುಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.